ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಮಧ್ಯಪ್ರಾಚ್ಯದಲ್ಲಿ ಒಂದು ಯುದ್ಧ ಆಗೋದು ನಿಕ್ಕಿನ. ರಂಜಾನ್ ಶುರುವಾಗೋದರ ಒಳಗೆ ಅಮೆರಿಕ ಹಾಗೂ ಇಸ್ರೇಲ್ಗಳು ಇರಾನ್ ಮೇಲೆ ದಾಳಿ ಮಾಡುತ್ತವಾ? ಇಂಥದ್ದೊಂದು ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು ಅಲ್ಲಿ ನಡೀತಿರೋ ಬೆಳವಣಿಗೆಗಳು, ಅಮೆರಿಕ ಇರಾನ್ನಲ್ಲಿನ ತನ್ನ ಪ್ರಜೆಗಳಿಗೆ ಕೊಟ್ಟಿರೋ ಸೂಚನೆಗಳು ಹಾಗೂ ಅರೇಬಿಯನ್ ಸಮುದ್ರದಲ್ಲಿ ಶುರುವಾಗಿರೋ ಸೇನಾ ಜಮಾವಣೆ ಮತ್ತು ಇರಾನ್ ತೋರ್ತಾ ಇರೋ ಅಗ್ರೆಷನ್. ಇಲ್ಲಿ ಇರಾನ್ ಮತ್ತು ಅಮೆರಿಕ ನಡುವೆ ಒಮನ್ನಲ್ಲಿ ಮಾತುಕತೆಗಳು ನಡೆದಿವೆ. ಇರಾನ್ನ ವಿದೇಶಾಂಗ ಸಚಿವ ಅರ್ಗಾಚಿ ಅಮೆರಿಕದ ತಂಡದ ಜೊತೆ ಮಾತುಕತೆಗಳಲ್ಲಿ ಭಾಗಿಯಾಗಿದ್ದಾರೆ. ಟರ್ಕಿ ಒಂದು ಸಂಧಾನ ಸೂತ್ರವನ್ನು ಮುಂದಿಟ್ಟಿದೆ. ಅಮೆರಿಕ ನ್ಯೂಕ್ಲಿಯರ್ ಅಲ್ಲದೆ ಬೇರೆ ಬೇರೆ ಬೇಡಿಕೆಗಳನ್ನು ಇರಾನ್ ಮುಂದಿರಿಸಿದೆ. ಆದರೆ ಆ ಮಾತುಕತೆಗಳಿಂದ ಯಾವ ಪ್ರಯೋಜನವೂ ಆಗೋದಿಲ್ಲ. ಕೇವಲ ಟೈಮ್ ತಗೊಳ್ಳೋದಕ್ಕೆ ಮಾತ್ರ ಇರಾನ್ ಪ್ರಯತ್ನ ಪಡ್ತಾ ಇದೆ ಅಂತ ಇಸ್ರೇಲ್ ಹೇಳ್ತಾ ಇದೆ. ಈ ಬಾರಿ ಅಮೆರಿಕ ದಾಳಿ ಮಾಡದೇ ಇದ್ರೆ ಇರಾನ್ನ ಆಡಳಿತ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ ಅಂತ ಸೌದಿ ಮಾತಾಡ್ತಾ ಇದೆ. ಹಾಗಾದ್ರೆ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿಬಿಡುತ್ತೆ ಅನ್ನೋದು ನಿಜಾನಾ? ಈ ದಾಳಿ ರಂಜಾನ್ ಶುರುವಾಗೋದರ ಒಳಗೇ ಆಗತ್ತೆ ಅಂತ ಯಾಕೆ ಅನ್ನಿಸ್ತಾ ಇದೆ? ಬನ್ನಿ ನೋಡೋಣ. ಗೆಳೆಯರೆ, ಇರಾನ್ ಹಾಗೂ ಅಮೆರಿಕ ನಡುವಿನ ಸಂಘರ್ಷ ಮಾತುಕತೆಗಳಲ್ಲಿ ಮುಗಿಯುತ್ತೆ ಅಂತೇನು ಅನ್ನಿಸ್ತಾ ಇಲ್ಲ. ಇಲ್ಲಿ ಇರಾನ್ನ ಅಧ್ಯಕ್ಷ ಪೆಜೆಶ್ಕಿಯಾನ್ಗೆ ಯುದ್ಧ ಇಷ್ಟ ಇಲ್ಲ. ಆತ ಮಾತುಕತೆಗಳ ಕಡೆಗೆ ಒಲವು ತೋರಿಸ್ತಾರೆ. ಆದರೆ ಇರಾನಿನ ಸರ್ವೋಚ್ಚ ನಾಯಕ ಖಮೇನಿ ಯುದ್ಧದ ಮಾತಾಡ್ತಾ ಹೋಗ್ತಾರೆ. ಅಲ್ಲಿ ಇರಾನ್ ಜೊತೆ ಮಾತುಕತೆಗಳನ್ನು ಯಾರು ಬಯಸ್ತಾ ಇದ್ದಾರೆ ಅವರಿಗೆ ಖಮೇನಿ ಜೊತೆ ನೇರವಾಗಿ ಮಾತಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಖಮೇನಿ ಯಾರ ಕೈಗೂ ಸಿಗೋದಿಲ್ಲ, ಯಾರ ಜೊತೆಗೂ ಮಾತುಕತೆಗೆ ಕೂತ್ಕೊಳ್ಳೋದಿಲ್ಲ. ಆತ ಸರ್ವೋಚ್ಚ ನಾಯಕ. ಇನ್ನು ಅಧ್ಯಕ್ಷರ ಜೊತೆ ಮಾತಾಡಿದರೆ ಪ್ರಯೋಜನ ಕೂಡ ಇಲ್ಲ. ಯಾಕೆಂದರೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅಧಿಕಾರ ಆ ಅಧ್ಯಕ್ಷರಿಗೆ ಸಂಪೂರ್ಣವಾಗಿ ಇಲ್ಲ. ವಿದೇಶಾಂಗ ಸಚಿವ ಅರ್ಗಾಚಿ ಮಾತುಕತೆಗಳಿಗೆ ಬರ್ತಾರೆ. ಆತ ಜಸ್ಟ್ ಮೆಸೆಂಜರ್ ಥರ ಕೆಲಸ ಮಾಡ್ತಾರೆ ಹೊರತು ಆತನಿಗೂ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸ್ವಾತಂತ್ರ್ಯ ಮತ್ತು ಶಕ್ತಿ ಎರಡೂ ಇಲ್ಲ. ಹೀಗಾಗಿ ಇರಾನ್ ಜೊತೆ ಫಲಪ್ರದ ಮಾತುಕತೆಗಳು ಸಾಧ್ಯ ಆಗೋದಿಲ್ಲ. ಇನ್ನು ಮಾತುಕತೆಗಳು ಸಫಲ ಆಗೋದು ಇಸ್ರೇಲ್ಗೆ ಹಾಗೂ ಸೌದಿ ಅರೇಬಿಯಾಗೆ ಕೂಡ ಬೇಕಿಲ್ಲ ಅನ್ನೋದು ಆ ಭಾಗದ ಸಾಕಷ್ಟು ತಜ್ಞರ ಅಭಿಪ್ರಾಯ. ಸ್ನೇಹಿತರೆ, ಕಳೆದ ತಿಂಗಳಿಗೂ ಈ ತಿಂಗಳಿಗೂ ಹೋಲಿಸಿದ್ರೆ ಮಧ್ಯಪ್ರಾಚ್ಯದಲ್ಲಿ ಸಾಕಷ್ಟು ಬದಲಾವಣೆಗಳು ಕಾಣ್ತಾ ಇವೆ. ಜನವರಿ ತಿಂಗಳಲ್ಲಿ ಇರಾನ್ ಹೊತ್ತಿ ಉರಿತಾ ಇತ್ತು. ಜನ ಆಡಳಿತದ ವಿರುದ್ಧ ಬೀದಿಗಿಳಿದಿದ್ರು. ಅದು ಅಮೆರಿಕಾಗೆ ದಾಳಿ ಮಾಡೋದಕ್ಕೆ ಅತ್ಯಂತ ಸೂಕ್ತ ಸಮಯ ಕೂಡ ಆಗಿತ್ತು. ಒಂದು ಕಡೆ ಪ್ರತಿಭಟನೆಗಳು, ಮತ್ತೊಂದು ಕಡೆ ಇರಾನ್ ಮೇಲೆ ವೈಮಾನಿಕ ದಾಳಿ ಎರಡೂ ಒಟ್ಟೊಟ್ಟಿಗೆ ನಡೆದು ಹೋಗಿದ್ದಿದ್ರೆ ಇರಾನ್ನಲ್ಲಿ ಸುಲಭವಾಗಿ ಅಲ್ಲಿನ ಸರ್ಕಾರವನ್ನು ಬದಲಿಸಿ ಬಿಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಆದರೆ ಅಮೆರಿಕ ದಾಳಿ ಮಾಡಲಿಲ್ಲ. ಹಾಗೆ ನೋಡಿದರೆ ಅಲ್ಲಿ ಡಾಲರ್ ಎದುರು ಇರಾನಿನ ಕರೆನ್ಸಿಯ ಕುಸಿತ ಹಾಗೂ ಅಲ್ಲುಂಟಾದ ಬೆಲೆ ಏರಿಕೆ, ಹಣದುಬ್ಬರ ಇವೇ ಪ್ರತಿಭಟನೆಗಳಿಗೆ ದೊಡ್ಡ ಕಾರಣಗಳಾಗಿ ಕಾಣಿಸ್ಕೊಂಡ್ವು. ಮತ್ತು ಅದರ ಹಿಂದೆ ಕೂಡ ಅಮೆರಿಕಾದ ಕೈವಾಡ ಇತ್ತು ಅನ್ನೋದನ್ನ ಅಮೆರಿಕಾದ ಟ್ರೆಜರಿ ಸೆಕ್ರೆಟರಿ ಬೆಸೆಂಟೆ ಹೇಳಿದ್ದಾರೆ. ಅವರು ಹೇಳಿರೋದು ಏನು ಅನ್ನೋದನ್ನ ಸ್ವಲ್ಪ ನೀವು ಕೂಡ ಕೇಳಿಸ್ಕೊಂಡು ಬಿಡಿ. One of the largest banks in Iran, the central bank had to print money. The Iranian currency went into free fall. Inflation exploded, and hence we have seen the Iranian people out on the streets. ಸೊ ಇರಾನ್ನಲ್ಲಿ ರೆಜಿಮ್ ಚೇಂಜ್ ಮಾಡಬೇಕು ಅನ್ನೋ ಕಾರಣಕ್ಕೆ ಅಲ್ಲಿ ಅಮೆರಿಕ ಒಂದಷ್ಟು ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತು. ಜನ ಬೀದಿಗಿಳಿದ್ರು. ಸಹಾಯ ನಿಮ್ಮನ್ನು ಹುಡುಕೊಂಡು ಬರ್ತಾ ಇದೆ ಅಂತ ಟ್ರಂಪ್ ಟ್ವೀಟ್ ಕೂಡ ಮಾಡಿದರು. ಆದರೆ ಸಹಾಯದ ನಿರೀಕ್ಷೆಯಲ್ಲಿ ಬೀದಿಗಿಳಿದು ಅಲ್ಲಿ ಸುಮಾರು 30,000ಕ್ಕೂ ಹೆಚ್ಚು ಜನ ಪ್ರಾಣ ಕಳ್ಕೊಂಡ್ರೆ ಹೊರತು ಸಹಾಯ ಸಕಾಲಕ್ಕಲ್ಲಿ ಸಿಗಲೇ ಇಲ್ಲ. ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಲೂ ಇಲ್ಲ. ಅದಕ್ಕೆ ಕಾರಣ ಕೂಡ ಇತ್ತು. ಅಮೆರಿಕಾಗೆ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಸಾಕಷ್ಟು ಸಿದ್ಧತೆಗಳನ್ನು ಮಾಡ್ಕೋಬೇಕಿತ್ತು. ಇಸ್ರೇಲ್ ಕೂಡ ಅದಕ್ಕೆ ಸಂಪೂರ್ಣ ಸಿದ್ಧ ಆಗಿರಲಿಲ್ಲ. ಯಾಕೆಂದರೆ ಅವರ ಬಳಿ ಮಿಸೈಲುಗಳು ಹಾಗೂ ಏರ್ ಡಿಫೆನ್ಸ್ನ ಕೊರತೆ ಉಂಟಾಗಿತ್ತು. ಅದನ್ನು ಅವರು ತುಂಬಿಸ್ಕೋಬೇಕಾಗಿತ್ತು. ಇರಾನ್ ಪ್ರತಿದಾಳಿ ಮಾಡಿದರೆ ಮೊದಲು ಇಸ್ರೇಲ್ ಮೇಲೆ ಮಾಡುತ್ತೆ. ಅದನ್ನು ನಿಯಂತ್ರಿಸೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಅವರು ಮಾಡ್ಕೋಬೇಕಿತ್ತು. ಹೀಗಾಗಿ ಖುದ್ದು ನೆತನ್ಯಾಹು ಈಗ ದಾಳಿ ಮಾಡೋದು ಬೇಡ, ಸ್ವಲ್ಪ ತಡ್ಕೊಳ್ರಿ, ಈಗ ಪ್ರತಿಭಟನೆಗಳೇನು ನಡೀತಾ ಇವೆ ಆ ಪ್ರತಿಭಟನೆಗಳು ಹಾಗೆ ನಡೆಯೋದಕ್ಕೆ ಬಿಡಿ ಅನ್ನೋ ಸಲಹೆಯನ್ನು ಅಮೆರಿಕಾಗೆ ಕೊಟ್ಟರು. ಇನ್ನು ಸೌದಿ ಅರೇಬಿಯಾ, ಕತಾರುಗಳು ನಮ್ಮ ವಾಯು ಪ್ರದೇಶವನ್ನು ಅಮೆರಿಕಾಗೆ ಕೊಡೋದಿಲ್ಲ ಅಂತ ಹೇಳಿದ್ವು. ಅದರ ಹಿಂದಿದ್ದ ಕಾರಣ ಕೂಡ ಅದೇ. ಅಕಸ್ಮಾತ್ ಇರಾನ್ ಪ್ರತಿದಾಳಿ ಮಾಡಿದರೆ ಈ ಅರಬ್ ದೇಶಗಳಿಗೆ ತಮ್ಮನ್ನು ತಾವು ಕಾಪಾಡಿಕೊಳ್ಳೋದು ಹೇಗೆ ಅನ್ನೋ ಭಯ ಕಾಡ್ತಾ ಇತ್ತು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಅಮೆರಿಕದ ಅಬ್ರಹಾಂ ಲಿಂಕನ್ ಇರಾನ್ನ ಸಮೀಪಕ್ಕೆ ಬಂದು ನಿಂತಿದೆ. ಅದರ ಜೊತೆ ಸಾಕಷ್ಟು ವಾರ್ಶಿಪ್ಗಳು, ಫ್ರಿಗೇಟುಗಳು, ಡ್ರೋನುಗಳು, ಯುದ್ಧ ವಿಮಾನಗಳು, ಬಾಂಬರ್ಗಳು ಅಲ್ಲಿ ನಿಯೋಜನೆಗೊಂಡಿವೆ. ಜರ್ಮನಿಯಲ್ಲಿ ಎಲೆಕ್ಟ್ರಾನಿಕ್ ವಾರ್ಫೇರ್ಗೆ ಬೇಕಾದ ಉಪಕರಣಗಳ ನಿಯೋಜನೆ ಆಗಿದೆ. ಇನ್ನು ಅರಬ್ ದೇಶಗಳು ಮತ್ತು ಅವುಗಳ ತೈಲಾಗಾರಗಳನ್ನು ಕಾಪಾಡೋದಕ್ಕೆ ಬೇಕಾದ ಏರ್ ಡಿಫೆನ್ಸ್ ಕೂಡ ಬಂದಾಗಿದೆ. ಥಾಡ್, ಪ್ಯಾಟ್ರಿಯಾಟ್ಗಳನ್ನು ತಂದು ಅಮೆರಿಕ ನಿಯೋಜನೆ ಮಾಡಿದೆ. ಇನ್ನು ಇಸ್ರೇಲ್ ಕೂಡ ಈಗ ರೆಡಿ ಅಂತ ಹೇಳ್ತಾ ಇದೆ. ಅಮೆರಿಕ ಒಂದೀಗ ಮನಸ್ಸು ಮಾಡಬೇಕು ಅಷ್ಟೇ.
ಸ್ನೇಹಿತರೆ, ನಿಮಗೊಂದು ಸಣ್ಣ ಮಾಹಿತಿಯನ್ನು ಕೊಡೋದಿದೆ. ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ರಾಮೇಶ್ವರಂ ಕನ್ಯಾಕುಮಾರಿಗೆ ಒಂದು ಟ್ರಿಪ್ ಅನ್ನು ಆಯೋಜಿಸಿದೆ. ಅದಕ್ಕವರು ಬೆಸ್ಟ್ ಆಫರ್ ಪ್ರೈಸ್ ಅನ್ನ ಅದಕ್ಕೆ ಕೊಡ್ತಾ ಇದ್ದಾರೆ. ಕೇವಲ 18,700 ರೂಪಾಯಿ. ಮಧುರೈ, ಕನ್ಯಾಕುಮಾರಿ, ತಿರುವನಂತಪುರಂ, ಅನಂತ ಪದ್ಮನಾಭ ಸ್ವಾಮಿ, ರಾಮೇಶ್ವರಂ, ಸುಚೀಂದ್ರಂ, ತಂಜಾವೂರು, ಶ್ರೀರಂಗಮಗಳಿಗೆ 3 ರಾತ್ರಿ 4 ದಿನಗಳ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ 2+2 AC ಬಸ್ ವ್ಯವಸ್ಥೆ ಇರುತ್ತೆ. 3 ಸ್ಟಾರ್ ಹೋಟೆಲ್ ಅಲ್ಲಿ ಊಟ ಮತ್ತು ವಸತಿ ಇರುತ್ತೆ. ತೃಪ್ತಿಯಾಗೋ ಹಾಗೆ ದೇವರ ದರ್ಶನ ಮಾಡಿಸ್ತಾರೆ. ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಫ್ರೀ ಇರುತ್ತೆ. 24/7 ಟೂರ್ ಮ್ಯಾನೇಜರ್ ನಿಮ್ ಜೊತೆ ಇರ್ತಾರೆ. ಸೀನಿಯರ್ ಸಿಟಿಸನ್ಸ್ ಬಗ್ಗೆ ವಿಶೇಷ ಕಾಳಜಿಯನ್ನು ಕೂಡ ತಗೋತಾರೆ. ಇಲ್ಲಿಂದ ಹೊರಡುವ ದಿನಾಂಕ ಮಾರ್ಚ್ 13. ಕೆಲವೇ ಸೀಟುಗಳು ಲಭ್ಯ ಇವೆಯಂತೆ. ಆಸಕ್ತರು 7022848366 7022284866 ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಇನ್ನು ಮೊನ್ನೆ ಸೌದಿ ಅರೇಬಿಯಾದ ರಕ್ಷಣಾ ಸಚಿವ ಅಮೆರಿಕಾದಲ್ಲಿ ಕೊಟ್ಟಿರೋ ಹೇಳಿಕೆ ಇದೆಯಲ್ಲ, ಅದು ಸೌದಿ ಇರಾನ್ ಬಗ್ಗೆ ಏನು ಯೋಚನೆ ಮಾಡ್ತಾ ಇದೆ ಅನ್ನೋದನ್ನ ತೋರಿಸುತ್ತೆ. ಈ ಬಾರಿ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡದೇ ಇದ್ರೆ ಇರಾನಿನ ರೆಜಿಮ್ ಮತ್ತಷ್ಟು ಬಲಿಷ್ಠ ಆಗುತ್ತೆ ಅನ್ನೋದು ಸೌದಿ ಅರೇಬಿಯಾದ ಅಭಿಪ್ರಾಯ. ಇನ್ನು ಇಸ್ರೇಲಿನ ಸಾಕಷ್ಟು ಸೇನಾಧಿಕಾರಿಗಳು ಅಮೆರಿಕಾಗೆ ಪದೇ ಪದೇ ಹೋಗಿ ಬಂದಿದ್ದಾರೆ. ಅಲ್ಲವರು ಮಾತಾಡಿಕೊಂಡು ಬಂದಿರೋದು ಕೂಡ ಇರಾನ್ ಮೇಲೆ ನಡೀಬೇಕಿರೋ ದಾಳಿಯ ಬಗ್ಗೆ. ಇದೆಲ್ಲದರ ನಡುವೆ ಇರಾನ್ ಹಾಗೂ ಅಮೆರಿಕ ನಡುವೆ ಒಮನ್ನಲ್ಲಿ ಮಾತುಕತೆಗಳು ನಡೆದಿವೆ. ಈ ಮಾತುಕತೆಗಳಿಗೂ ಮೊದಲು ವಿಟ್ಕಾಫ್ ಭೇಟಿ ಮಾಡಿರೋದು ನೇತನ್ಯಾಹು ಅವರನ್ನ. ಅಲ್ಲಿ ಮಾತುಕತೆಗಳು ಯಾಕೆ ವಿಫಲ ಆಗಬೇಕು ಮತ್ತು ಹೇಗೆ ವಿಫಲಗೊಳಿಸಬೇಕು ಅನ್ನೋ ಬಗ್ಗೆ ಇಬ್ಬರು ನಾಯಕರು ಮಾತಾಡ್ಕೊಂಡ್ರ ಗೊತ್ತಿಲ್ಲ. ಆದರೆ ಆ ಮಾತುಕತೆಗಳಲ್ಲಿ ಬರೀ ಇರಾನಿನ ಅಣು ಕಾರ್ಯಕ್ರಮ ಮಾತ್ರ ಅಲ್ಲ, ಅವರ ಮಿಸೈಲ್ ಪ್ರೋಗ್ರಾಮ್ ಹಾಗೂ ಅಕ್ಕಪಕ್ಕದ ದೇಶಗಳಲ್ಲಿ ಇರಾನ್ ಬೆಳೆಸ್ತಾ ಇರೋ ಪ್ರಾಕ್ಸಿಗಳು, ಅವರಿಗೆ ಕೊಡ್ತಾ ಇರೋ ಆರ್ಥಿಕ ಮತ್ತು ಆಯುಧ ನೆರವನ್ನು ನಿಲ್ಲಿಸೋ ಬಗ್ಗೆ ಕೂಡ ಅಮೆರಿಕ ಕಂಡೀಷನ್ಗಳನ್ನು ಹಾಕ್ತಾ ಇದೆ. ಇಲ್ಲಿ ಮಿಸೈಲ್ ಪ್ರೋಗ್ರಾಮ್ ಹಾಗೂ ಪ್ರಾಕ್ಸಿಗಳ ಬಗ್ಗೆ ಹೇಳಿದರೆ ಅಮೆರಿಕ ಒಪ್ಪೋದು ಕಷ್ಟ. ಹೀಗಾಗಿ ಆದರೂ ಈ ಮಾತುಕತೆ ವಿಫಲವಾಗಲಿ ಅನ್ನೋದು ಇಸ್ರೇಲ್ನ ಬಯಕೆ. ಇನ್ನು ಟರ್ಕಿ ಕೂಡ ಇಲ್ಲೊಂದು ಅದ್ಭುತ ಪ್ರಪೋಸಲ್ ಅನ್ನು ತಗೊಂಡು ಬಂದಿದೆ. ಟರ್ಕಿಗೆ ಇಲ್ಲಿರೋ ಚಿಂತೆ ಏನು ಅಂದರೆ, ಅಕಸ್ಮಾತ್ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಿದರೆ ಅಲ್ಲಿ ಕುರ್ದು ಪಡೆಗಳು ಸ್ಟ್ರಾಂಗ್ ಆಗುತ್ತವೆ. ಅದು ಟರ್ಕಿಗೆ ಇಷ್ಟ ಇಲ್ಲ. ಯಾಕೆಂದರೆ ಕುರ್ದುಗಳು ಇರಾಕ್, ಟರ್ಕಿ, ಇರಾನ್ನ ಗಡಿಯಲ್ಲಿದ್ದಾರೆ. ಈ ಭೂಪ್ರದೇಶವನ್ನು ಒಟ್ಟುಗೂಡಿಸಿ ಕುರ್ದು ಪ್ರತ್ಯೇಕ ದೇಶವನ್ನು ಅವರು ಕೇಳ್ತಾ ಇದ್ದಾರೆ. ಅವ್ರ ಜೊತೆ ಟರ್ಕಿಗೆ ನಿರಂತರವಾಗಿ ಸಂಘರ್ಷ ನಡೀತಿದೆ. ಈ ಸಂದರ್ಭದಲ್ಲಿ ಇರಾನ್ನಲ್ಲಿ ಕೂಡ ಅವರ ಶಕ್ತಿ ಹೆಚ್ಚಾದರೆ ನಮಗೆ ಸಮಸ್ಯೆ ಆಗುತ್ತೆ ಅಂತ ಟರ್ಕಿ ಭಾವಿಸುತ್ತೆ. ಹಾಗೆ ಇರಾನ್ ಯುದ್ಧ ಪೀಡಿತ ಆದರೆ ಟರ್ಕಿಗೆ ನಿರಾಶ್ರಿತರ ಸಮಸ್ಯೆ ತೀವ್ರವಾಗುತ್ತೆ ಅನ್ನೋ ಭಯ ಕೂಡ ಇದೆ. ಇದರ ಜೊತೆಗೆ ಎರ್ಡೋಗನ್ಗೆ ಇಸ್ಲಾಂ ನಾಯಕ ಆಗಿಬಿಡಬೇಕು ಅನ್ನೋ ಕನಸೂ ಇದೆ. ಈ ಯುದ್ಧ ನಿಲ್ಲಿಸಿ ದೊಡ್ಡವನಾಗೋಣ ಅಂತ ಎರ್ಡೋಗನ್ ಯೋಚನೆ ಮಾಡ್ತಾ ಇದ್ದಾರೆ. ಕತಾರ್ ಜೊತೆ ಸೇರಿ ಅವರೊಂದು ರಾಜಿ ಸಂಧಾನವನ್ನು ಅಮೆರಿಕಾದ ಮುಂದಿಡ್ತಾ ಇದ್ದಾರೆ. ಇರಾನಿನ ನ್ಯೂಕ್ಲಿಯರ್ ರಿಯಾಕ್ಟರ್ಗಳನ್ನು IAEA ಅಂದರೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಸೀಸ್ ಮಾಡುತ್ತೆ 3 ವರ್ಷ. ಹಾಗೆ ಅವರ ಯುರೇನಿಯಂ ಎನ್ರಿಚ್ಮೆಂಟ್ 1.5% ದಾಟದ ಹಾಗೆ ನೋಡಿಕೊಳ್ಳಲಾಗುತ್ತೆ. ಮಿಸೈಲ್ ಹಾಗೂ ಪ್ರಾಕ್ಸಿಗಳ ಬಗ್ಗೆ ಕೂಡ ಇರಾನನ್ನು ಒಪ್ಪಿಸೋದಕ್ಕೆ ಪ್ರಯತ್ನ ಮಾಡೋಣ ಅನ್ನೋದು ಎರ್ಡೋಗನ್ ಮಾತು. ಇಲ್ಲಿ 3 ವರ್ಷ ಅನ್ನೋದಿದೆ ನೋಡಿ, ಅದೇನು ಅಂದರೆ 3 ವರ್ಷ ಟ್ರಂಪ್ ಆಡಳಿತ ಅಮೆರಿಕಾದಲ್ಲಿರುತ್ತೆ. ಅಲ್ಲಿವರೆಗೆ ಇರಾನನ್ನು ನಿಯಂತ್ರಿಸೋದು, ಆ ನಂತರ ಇರಾನ್ ಮತ್ತೆ ಅದೇ ದಾರಿಯಲ್ಲಿ ನಡೆಯುತ್ತೆ. ಇದು ಕೂಡ ಇರಾನಿಗೆ ಸಮಯಾವಕಾಶವನ್ನು ಕೊಡಿಸುವ ಪ್ರಯತ್ನ ಅಂತ ಇಸ್ರೇಲ್ ಹೇಳ್ತಾ ಇದೆ. ಇಲ್ಲಿ ಟರ್ಕಿಯ ಮಧ್ಯಸ್ಥಿಕೆಯನ್ನೇ ಇಸ್ರೇಲ್ ಸಹಿಸಿಕೊಳ್ಳೋದಿಲ್ಲ. ಹೀಗಾಗಿ ಇದನ್ನು ಕೂಡ ಅಮೆರಿಕ, ಇಸ್ರೇಲ್ಗಳು ಒಪ್ಪೋದಕ್ಕೆ ಸಿದ್ಧ ಇಲ್ಲ. ಹೀಗಾಗಿ ಇಲ್ಲಿ ಇರಾನ್ ಮೇಲೆ ದಾಳಿ ಮಾಡಿ ರೆಜಿಮ್ ಚೇಂಜ್ ಮಾಡಲೇಬೇಕು ಅಂತ ಇಸ್ರೇಲ್ ಪಟ್ಟು ಹಿಡ್ಕೊಂಡು ಕೂತಿದೆ. ಅವರು ಅದನ್ನು ಸಡಿಲಗೊಳಿಸುವ ಲಕ್ಷಣಗಳು ಕಾಣ್ತಾ ಇಲ್ಲ. ಅಕಸ್ಮಾತ್ ದಾಳಿ ಆಗೋದೇ ಆದರೆ ರಂಜಾನ್ ಶುರುವಾಗೋದರ ಒಳಗೆ ದಾಳಿ ನಡೆದು ಬಿಡಬೇಕು ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ. ಈ ವರ್ಷದ ರಂಜಾನ್ ಫೆಬ್ರವರಿ 17ರಿಂದ 19 ನಡುವೆ ಶುರುವಾಗೋ ಸಾಧ್ಯತೆಗಳಿವೆ. ಇಲ್ಲಿ ರಂಜಾನ್ ಶುರುವಾದ ನಂತರ ದಾಳಿ ಮಾಡಿದರೆ ಅಂತಾರಾಷ್ಟ್ರೀಯವಾಗಿ ಇಸ್ಲಾಮಿಕ್ ದೇಶಗಳು ಹಾಗೂ ಮಾನವ ಹಕ್ಕುಗಳ ಸಂಘಟನೆಗಳ ವಿರೋಧವನ್ನು ಎದುರಿಸಬೇಕಾಗಿ ಬರುತ್ತೆ. ಅಮೆರಿಕ ಬಗ್ಗೆ ಇನ್ಹ್ಯೂಮನ್ ಅನ್ನೋ ಅಭಿಪ್ರಾಯ ಮೂಡುತ್ತೆ. ಇಸ್ಲಾಮಿಕ್ ದೇಶಗಳು ಕೂಡ ಆ ಸಂದರ್ಭದಲ್ಲಿ ಅಮೆರಿಕ ಜೊತೆ ನಿಲ್ಲೋದು ಕಷ್ಟ ಆಗಬಹುದು. ಹೀಗಾಗಿ ರಂಜಾನ್ ಶುರುವಾದ ನಂತರ ದಾಳಿ ಮಾಡೋದು ಒಳ್ಳೆಯದಲ್ಲ. ಇನ್ನು ಅದಾದ ಮೇಲೆ ದಾಳಿ ಮಾಡೋಣ ಅಂದ್ಕೊಂಡ್ರೆ ಇನ್ನೂ 1.5 ತಿಂಗಳು ಕಾಯಬೇಕಾಗತ್ತೆ. 1.5 ತಿಂಗಳ ಸಮಯ ಅನ್ನೋದು ಸಣ್ಣ ಸಮಯ ಅಲ್ಲ. ಅಷ್ಟರಲ್ಲಿ ಇರಾನ್ ತನ್ನ ಶಕ್ತಿಯನ್ನು ಮತ್ತಷ್ಟು ಹೆಚ್ಚು ಮಾಡಿಕೊಳ್ಳೋ ಸಾಧ್ಯತೆ ಇರುತ್ತೆ. ಅದಕ್ಕಿಂತಲೂ ಹೆಚ್ಚಾಗಿ 1.5 ತಿಂಗಳುಗಳ ಕಾಲ ಅಮೆರಿಕದ ಸೈನ್ಯ ಸಮುದ್ರದ ಮಧ್ಯದಲ್ಲಿ ನಿಂತಿರಬೇಕು. ಅದರ ಖರ್ಚು ಹೆಚ್ಚಾಗುತ್ತೆ. ಸೊ ದಾಳಿ ಮಾಡೋದೇ ಹೌದು ಅನ್ನೋದಾದರೆ ರಂಜಾನ್ ಶುರುವಾಗೋದರ ಒಳಗೆ ಮಾಡಿಬಿಡಬೇಕು ಅನ್ನೋದು ಅಮೆರಿಕ ಹಾಗೂ ಅವರ ಮಿತ್ರರ ಐಡಿಯಾ. ಇನ್ನು ಅಮೆರಿಕ ದಾಳಿ ಮಾಡ್ತು ಅಂತ ಇಟ್ಕೊಳ್ಳಿ, ಇರಾನ್ ಸುಮ್ಮನಿರುತ್ತಾ?
ಖಂಡಿತ ಸುಮ್ಮನಿರೋದಿಲ್ಲ ಅನ್ನೋದನ್ನ ಅವರು ಈಗಾಗಲೇ ತೋರಿಸ್ಕೊಳ್ತಾ ಇದ್ದಾರೆ. ಒಮನ್ನಲ್ಲಿ ಮಾತುಕತೆಗಳು ನಡೀತಿರೋ ಸಂದರ್ಭದಲ್ಲೇ ಇರಾನ್ ಮತ್ತೊಂದು ಬ್ಯಾಲಿಸ್ಟಿಕ್ ಮಿಸೈಲ್ ಪರೀಕ್ಷೆಯನ್ನು ಕೂಡ ಮಾಡಿದೆ. ಇರಾನ್ ನಾವು ಯುದ್ಧಕ್ಕೆ ಸಿದ್ಧ ಇದ್ದೀವಿ ಅಂತ ಪದೇ ಪದೇ ಹೇಳ್ತಾ ಇದೆ. ಅಲ್ಲಿನ ಖಮೇನಿ ಆಡಳಿತ ಸುಲಭಕ್ಕೆ ಅಧಿಕಾರವನ್ನು ಬಿಟ್ಟುಕೊಡೋದಕ್ಕೆ ಸಿದ್ಧ ಇಲ್ಲ. ಹೀಗಾಗಿ ಅಲ್ಲಿ ಅವರು ಕೂಡ ಪ್ರತಿದಾಳಿಗೆ ಮುಂದಾಗ್ತಾರೆ. ಅವರ ಪ್ರಾಕ್ಸಿಗಳೂ ಕದನ ಕೇಳಿತಾರೆ. ಅದು ಗೊತ್ತಿರೋದ್ರಿಂದಲೇ ಈಗಾಗಲೇ ಇಸ್ರೇಲ್ ಲೆಬನಾನ್ನಲ್ಲಿ ಸ್ಯಾನಿಟೈಸಿಂಗ್ ಅನ್ನು ಶುರು ಮಾಡಿದೆ. ಅಲ್ಲಿನ ಆಯುಧಾಗಾರಗಳನ್ನು ಗುರುತಿಸಿ ದಾಳಿ ಮಾಡ್ತಾ ಇದೆ. ಇರಾನ್ನ ಒಳಗೂ ಒಂದಷ್ಟು ಬೆಂಕಿ ಆಕಸ್ಮಿಕಗಳು, ಗ್ಯಾಸ್ ಸ್ಫೋಟಗಳು ಇವೆಲ್ಲ ಪದೇ ಪದೇ ಆಗ್ತಾ ಇವೆ. ಹಾಗೆ ಇರಾನ್ ಮೊನ್ನೆ ಅಮೆರಿಕದ ನೌಕಾಪಡೆಗಳ ಸಮೀಪ ಹಾರಿದ ತನ್ನ ಡ್ರೋನ್ ಒಂದನ್ನು ಕಳ್ಕೊಂಡಿದೆ. ಇರಾನ್ ಕೂಡ ಈಗಾಗಲೇ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಲ್ಲಿ ತೈಲ ಹಡಗುಗಳ ಸಂಚಾರಕ್ಕೆ ಅಡ್ಡಿ ಉಂಟು ಮಾಡೋದಕ್ಕೆ ಶುರು ಮಾಡಿದೆ. ಸೊ ಅಲ್ಲೊಂದು ಸಂಘರ್ಷ ಗ್ಯಾರಂಟಿಯಾಗಿ ಆಗುತ್ತೆ. ಇರಾನ್ ಸುಲಭಕ್ಕೇನು ಮಣಿಯೋ ದೇಶ ಅಲ್ಲ. ಹೀಗಾಗಿ ಇರಾನಿನ IRGC ಹಾಗೂ ಇನ್ನಿತರ ರಕ್ಷಣಾ ಪಡೆಗಳು, ಅವುಗಳ ಬೇಸುಗಳು, ಅಲ್ಲಿನ ನ್ಯಾಯಾಂಗ, ಆಡಳಿತದ ಕಚೇರಿಗಳು, ಮಂತ್ರಿಗಳು, ಸರ್ಕಾರದ ಪ್ರಮುಖರು, ಸೇನಾ ಮುಖ್ಯಸ್ಥರು ಇವರನ್ನೆಲ್ಲ ಪ್ರತ್ಯೇಕವಾಗಿ ಗುರಿ ಮಾಡ್ಕೊಂಡು ಒಂದಷ್ಟು ದಾಳಿಗಳು ಕೂಡ ಅಲ್ಲಾಗತ್ವೆ. ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಒಳಗಿಂದೊಳಗೆ ಇಸ್ರೇಲ್ ಮಾಡೋ ಸಾಧ್ಯತೆಗಳಿರುತ್ತವೆ. ಈ ಹಿಂದೆ ಕೂಡ ಅಲ್ಲಿನ ಸೇನಾಧಿಕಾರಿಗಳನ್ನ ಇಸ್ರೇಲ್ ಕೊಲ್ಲಿಸಿತ್ತು. ಒಳಗೆ ಡ್ರೋನ್ ದಾಳಿ ನಡೆಯೋ ಹಾಗೆ ನೋಡ್ಕೊಂಡಿತ್ತು. ಅದೆಲ್ಲ ಈ ಬಾರಿ ಕೂಡ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಮೆರಿಕ ತನ್ನ ನಾಗರಿಕರಿಗೆ ತಕ್ಷಣ ದೇಶ ಬಿಡಿ ಅಂತ ಸೂಚನೆಯನ್ನು ಕೊಟ್ಟಿದೆ. ನೀವು ಹೇಗಿದ್ದೀರಿ ಹಾಗೆ, ಯಾವ ವಿಮಾನ ಸಿಕ್ಕರೆ ಅದರಲ್ಲಿ ಇರಾನನ್ನು ಬಿಟ್ಟು ಹೊರಗೆ ಬನ್ನಿ. ಯಾಕೆಂದ್ರೆ ಮುಂದೆ ವಿಮಾನ ಸಂಚಾರ ಕೂಡ ಸ್ಥಗಿತಗೊಳ್ಳೋ ಸಾಧ್ಯತೆಗಳಿವೆ. ಇನ್ನು ಯಾರಿಗೆ ಹೊರ ಬರೋದಕ್ಕೆ ಸಾಧ್ಯ ಇಲ್ವೋ ಅವರು ಸುರಕ್ಷಿತ ಸ್ಥಳಗಳಲ್ಲಿರಿ. ಹೆಚ್ಚು ಹೊರಗೆ ಬರಬೇಡಿ. ನಿಮ್ಮ ಐಡೆಂಟಿಟಿಯನ್ನು ಹೇಳ್ಕೋಬೇಡಿ. ಸಾಕಷ್ಟು ಆಹಾರ ಹಾಗೂ ಔಷಧಗಳ ದಾಸ್ತಾನು ಮಾಡಿಟ್ಕೊಳ್ಳಿ. ಮೊಬೈಲ್ ಚಾರ್ಜಿಂಗ್ ಮಾಡೇ ಇಟ್ಕೊಂಡಿರಿ. ಸೋಷಿಯಲ್ ಮೀಡಿಯಾಗಳು ಹಾಗೂ ದಿನನಿತ್ಯದ ಬ್ರೇಕಿಂಗ್ ನ್ಯೂಸ್ಗಳನ್ನು ನೋಡ್ತಾ ಇರಿ. ನಿಮ್ಮ ಸುತ್ತಮುತ್ತ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಗಮನ ಇರಲಿ. ಅಪಾಯಕ್ಕೆ ಈಡಾಗಬೇಡಿ. ನಿಮ್ಮ ಕುಟುಂಬಗಳ ಜೊತೆ ಸಂಪರ್ಕದಲ್ಲಿರೋ ಪ್ರಯತ್ನವನ್ನು ಮಾಡಿ ಅಂತೆಲ್ಲ ಅಮೆರಿಕ ಇರಾನ್ನಲ್ಲಿನ ತನ್ನ ನಾಗರಿಕರಿಗೆ ಸಲಹೆಗಳನ್ನು ಕೊಟ್ಟಿದೆ. ಇನ್ನು ಪಾಕಿಸ್ತಾನ ಕೂಡ ತನ್ನ ನಾಗರಿಕರಿಗೆ ಬನ್ನಿ ಇರಾನ್ನಿಂದ ಬೇಗ ಓಡ್ ಬಂದ್ಬಿಡಿ ಅಂತ ಕರೆ ಕೊಟ್ಟಿದೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ರಂಜಾನ್ನಲ್ಲಿ ಇರಾನ್ನಲ್ಲಿನ ಇಸ್ಲಾಮಿಕ್ ಆಡಳಿತ ಕೊನೆಗಾಣುತ್ತಾ ಹಾಗನ್ನಿಸ್ತಾ ಇದೆ ಅಂತ ಅಂತಾರಾಷ್ಟ್ರೀಯ ರಕ್ಷಣಾ ತಜ್ಞರು ಅಭಿಪ್ರಾಯ ಪಡ್ತಾ ಇದ್ದಾರೆ. ರಂಜಾನ್ ಶುರುವಾಗೋ ಹೊತ್ತಿಗೆ ಅಂದ್ರೆ 1 ವಾರ 10 ದಿನಗಳ ಒಳಗಾಗಿ ಆ ಸಂಘರ್ಷ ಮುಗಿದು ಹೋದ್ರೆ ಜಗತ್ತು ನಿರಾಳವಾಗಿ ಉಸಿರಾಡತ್ತೆ ಅಷ್ಟೇ. ಇದು ಗೆಳೆಯರೆ ಇರಾನ್ ಅಮೆರಿಕ ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.